ಮೇಲ್ಕೋಟೆ ಬೆಟ್ಟ ಹತ್ಕೊಂಡ್ ಬಂದಿದ್ದೀನಿ. ಬೆಟ್ಟ ಹೋಗ್ಬೇಕು. ಲೆಟ್ಸ್ ಗೋ ಮಾಮಿ. ಮೇಲ್ಕೋಟೆ ದೇವಸ್ಥಾನ ಆದ್ಮೇಲೆ ವ್ಯೂ ಪಾಯಿಂಟ್ ಇಲ್ಲಿದೆ. ಸುತ್ತ ಇರೋದಲ್ಲ ವ್ಯೂ ಪಾಯಿಂಟ್. ಲೆಟ್ಸ್ ಗೋ ಕೆಳಗಡೆ ಹೋಗೋಣ. ಗೋವಾರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ವೀಕೆಂಡ್ಸಲ್ಲಿ ಮಾತ್ರ ಬರಕ್ಕೆ ಹೋಗ್ಬಿಟ್ರಿ, ಫುಲ್ಲು ರಶ್, ಹೆವಿ ಕ್ರೌಡ್. ಲೆಟ್ಸ್ ಗೋ. ದರ್ಶನ ಆಯಿತು, ಈಚೆ ಬಂದೆ. ಲೆಫ್ಟ್ ಸೈಡಲ್ಲೇ ಒಳ್ಳೆ ಊಟ ಸಿಗುತ್ತೆ. ಊಟ ಆದಮೇಲೆ ಈ ದೇವಸ್ಥಾನದ ಮೇನ್ ಸ್ಪೆಷಾಲಿಟಿ ಏನಂದರೆ, ಮನೆಯನ್ನು ಕಟ್ಟೋರು ಇರ್ತಾರಲ್ಲ ಅವ್ರಿಗೆ ಇಟ್ಟಿಗೆ ಕಲ್ಲು ಮತ್ತು ಮಣ್ಣು ಈ ಜಾಗದಲ್ಲಿ ಸಿಗುತ್ತೆ. ತೊಗೊಂಡೋಗಿ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ. ಲೆಟ್ಸ್ ಗೋ ವಿತ್ ಅವರ್ ಮಿನಿ ಕಾರ್. ಗೈಸ್, ನಂಜನಗೂಡು ಬಂದಿದ್ದೀನಿ. ನೀರಲ್ಲಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ಹೊರಟಿರೋದೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಮೇಲೆ ಸಿಗೋಣ. ಲೆಟ್ಸ್ ಗೋ. ಅದೇ ಸ್ನಾನ ಮಾಡ್ಕೊಂಡು ಸೀದಾ ಬಂದಿದ್ದು ದೇವಸ್ಥಾನಕ್ಕೆ. ಫಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಶಿವ ಸಿಗುತ್ತೆ, ಸ್ಟ್ಯಾಚು. ನಮಸ್ಕಾರ ಮಾಡ್ಕೊಂಡು ಸೀದಾ ಲೆಟ್ಸ್ ಗೋ. ಇಲ್ಲೆಲ್ಲ ಫೋಟೋ ತೊಗೊಂಡು ಸೀದಾ ಹೋಗ್ತಾ ಇರೋದು. ನೆಕ್ಸ್ಟ್ ದರ್ಶನ ಮಾಡ್ಕೊಂಡು ಸಿಗೋಣ. ಲೆಟ್ಸ್ ಗೋ. ಗೈಸ್, ಈಗ ಇರೋದು ನಾನು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಆಪೋಸಿಟ್. ನೆಕ್ಸ್ಟು ಸ್ಲೀಪರ್ಸ್ ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಲೆಟ್ಸ್ ಗೋ. ಗೈಸ್, ದರ್ಶನ ಎಲ್ಲ ಆಯಿತು. ದರ್ಶನ ಮಾಡ್ಕೊಂಡು ಈಚೆ ಬಂದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ರೆ ಸೀದಾ ಎಕ್ಸಿಟ್. ಲೆಟ್ಸ್ ಗೋ. ಹಾಯ್ ಗೈಸ್, ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀನಿ. ರಶ್ ಎಷ್ಟಿದೆ ಅಂದರೆ ನೀವು ಕಾಲಿಕಕ್ಕೆ ಜಾಗ ಇರಲ್ಲ, ಅಷ್ಟು ರಶ್ ಇದೆ. ಇವತ್ತು ಸಂಡೆ ದೇವಸ್ಥಾನದಿಂದ ಹಾಗೆ ಈಚೆ ಹೋದ್ರೆ ನಿಮಗೇನು ಬೇಕೋ ಈಸ್ಕೊಳಕ್ಕೆ ಎಲ್ಲ ಸಿಗುತ್ತೆ. ಬ್ಯಾಗ್ಸು, ಕ್ಲೋತ್ಸು. ಇಲ್ಲಿಂದ ಫುಲ್ಲು ಎಕ್ಸಿಟ್ ಆಗೋದಂತ ಫುಲ್ಲು ಇದೆ. ಫುಲ್ಲು ಶಾಪಿಂಗ್ ನೋಡ್ಬೋದು. ಗಾರ್ಡನ್ ಎಕ್ಸಿಟ್. ಜಾಸ್ತಿ ಗೈಸ್, ಚಾಮುಂಡಿ ಬೆಟ್ಟದ ದರ್ಶನ ಮುಗಿಸ್ಕೊಂಡು ಸೀದಾ ಬಂದಿದೆ ಶ್ರೀರಂಗಪಟ್ಟಣಕ್ಕೆ. ಶ್ರೀರಂಗಪಟ್ಟಣಕ್ಕೆ ಬಂದು ಬಿಸಿಲು ಹೆವಿ ಇತ್ತಲ್ಲ, ನೆರಳು ನೋಡ್ಬಿಟ್ಟು ನಮ್ಮ ಮಿನಿ ಕಾರ್ನ ಪಾರ್ಕ್ ಮಾಡಿ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ದರ್ಶನ ಮಾಡ್ಕೊಂಡು ಸೀದಾ ಎಕ್ಸ್ಪೀರಿಯನ್ಸ್ ಸಿಗೋಣ. ಲೆಟ್ಸ್ ಗೋ. ಗೈಸ್, ಶ್ರೀರಂಗಪಟ್ಟಣದ ದರ್ಶನ ಆದಮೇಲೆ ಸೀದಾ ಬಂದಿದೆ ನಿಮಿಷಾಂಬಾಗೆ. ಇಲ್ಲಿ ಫುಲ್ ರಶ್ಶು. ನೆಕ್ಸ್ಟ್ ಹೋಗ್ತಾ ಇರೋದು ಸ್ವಿಮ್ಮಿಂಗ್. ಲೆಟ್ಸ್ ಗೋ. ಗೈಸ್, ಸಮ್ಮರ್ ಮಾತ್ರ ಫುಲ್ ಎಂಜಾಯ್ಮೆಂಟು. ನೋಡ್ರಿ ವಾಟರ್ ಪ್ಲೇಸಲ್ಲಿ